ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಇಲ್ಲಿ ಸೈಟಿಂದಾನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಒಂದು 3 to 4 days ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡೇ ಇಲ್ಲ. ಒಂದು ಸ್ವಲ್ಪ ಸ್ಯಾಟರ್ಡೆ ಸಂಡೇ ಅಂದ್ಕೊಂಡು ಹಿಂಗೆ ಟೈಮ್ ಪಾಸ್ ಆಯಿತು. ಅದಾದಮೇಲೆ ವೀಕ್ ಡೇಸು ಆಮೇಲೆ ಇಲ್ಲಿ ಕೆಲಸ ಬೇರೆ ಶುರು ಆಯಿತು. ಅದಾದಮೇಲೆ ಆಗಲೇ ಇಲ್ಲ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಇವಾಗ ಸದ್ಯಕ್ಕೆ ಬಂದುಬಿಟ್ಟು ಇಲ್ಲಿ ಸೈಟ್ ಹತ್ರ ಇದ್ದೀನಿ. ನಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಕಿಚನಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನೂ ಏನು ಕೂಡ ಅಂದರೆ ಇದು ಹಿಂಗಿದೆ ಅದು ಹಂಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಜಸ್ಟು ಇಲ್ಲಿ ಆಲೋ ಬ್ಲಾಕ್ ಹಾಕಿದ್ರು ಸರಿ ಅಂತ ಇಲ್ಲೇ ಬಂದು ಕೂತ್ಕೊಂಡಿದ್ದೆ. ಪೊಂಗಲ್ ಮಾಡಿದ್ದೆ ಬೆಳಗ್ಗೆ. ಸೊ ಬೆಳಗ್ಗೆ ತಿಂಡಿನೂ ನಾನು ಇಲ್ಲೇ ಬಂದು ತಿಂದಿದ್ದು, ಯಾಕಂದರೆ ಒಂದು ಸ್ವಲ್ಪ ಲೇಟ್ ಆಗೋಯಿತು. ಹಾಗೆಯೇ ಇನ್ನೊಂದೇನಂತಂದರೆ ಇಲ್ಲಿಗೆ ಬಂದು ತಿಂದರೆ ಓಕೆ ಫೈನ್ ಅಂತ ಆರಾಮಾಗಿರುತ್ತೆ. ಮನೆಯಲ್ಲೇ ತಿಂದ್ಕೊಂಡು ಬರಬೇಕು ಅಂದರೆ ಅರ್ಜೆಂಟಲ್ಲಿ ಅದು ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಹೇಗಿದ್ದರೂ ಮಧ್ಯಾಹ್ನ ಊಟಕ್ಕೆ ಅಂತ ಬಾಕ್ಸ್ ಹಾಕೊಳ್ತಾ ಇದ್ನಲ್ವ. ಸೊ ಹಾಗಾಗಿ ಬೆಳಗ್ಗೆ ತಿಂಡಿಗೂ ಸೇರಿಸಿ ಬಾಕ್ಸ್ ಹಾಕೊಂಡು ಬಂದುಬಿಟ್ಟೆ. ಬೆಳಗ್ಗೆ ತಿಂಡಿನೂ ಇಲ್ಲ ಆಯಿತು, ಹಾಗೆಯೇ ಊಟನೂ ಕೂಡ ಇವಾಗ ಜಸ್ಟ್ ಮಾಡಿದೆ. ಇವಾಗೆಲ್ಲರೂ ಕೂಡ ಊಟಕ್ಕೆ ಹೋಗಿದ್ದಾರೆ. ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ನಡೀತಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ಅಮ್ಮಂದಿರು ಕೂಡ ಮಕ್ಕಳಿಗೆ ಯಾವಾಗಲೂ ಬೆಸ್ಟ್ ಪ್ರಾಡಕ್ಟ್ನೇ ಹುಡುಕ್ತಾ ಇರ್ತಾರೆ. ನಾನು ಕೂಡ ಇವತ್ತು ನನ್ನ ಮಗನಿಗೋಸ್ಕರ ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಹಾಗೆಯೇ ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ನ ತರಿಸಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಮಾರ್ತ್ ಬೇಬಿ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಮೇಡ್ ಸೇಫ್ ಆಗಿರುತ್ತೆ, ಹಾಗೆಯೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ. ಮಮಾರ್ತ್ ಪ್ರಾಡಕ್ಟ್ ಎಲ್ಲನೂ ಕೂಡ pH ಲೆವೆಲ್ನ ಬ್ಯಾಲೆನ್ಸ್ ಮಾಡಿರುತ್ತೆ. ಹಾಗೆಯೇ ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಇದನ್ನು ಓಟ್ಸ್ ಮಿಲ್ಕ್ ಹಾಗೆಯೇ ಕ್ಯಾಲೆಂಡ್ಯುಲಾಯಿಂದ ಮಾಡಿರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮಮಾರ್ತ್ ಬಂದು ಇಂಡಿಯನ್ ಬ್ರ್ಯಾಂಡ್ ಅಂತ. ಮಕ್ಕಳು ಸ್ಕಿನ್ ಯಾವಾಗಲೂ ಕೂಡ ಸೆನ್ಸಿಟಿವ್ ಆಗಿ ಇರುತ್ತೆ. ಅವರಿಗೋಸ್ಕರ ನಾವು ಯಾವಾಗಲೂ ಕೂಡ ಬೆಸ್ಟ್ ಪ್ರಾಡಕ್ಟ್ನೇ ಹುಡುಕ್ತಾ ಇರ್ತೀವಿ ಅಲ್ವಾ. ಸೊ ನಾನು ಹೀಗೆ ಹುಡುಕೋವಾಗ ನನಗೆ ಬೆಸ್ಟ್ ಪ್ರಾಡಕ್ಟ್ ಸಿಕ್ಕಿದಂಥದ್ದು ಈ ಒಂದು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇದನ್ನು ನಾನು 1 ತಿಂಗಳು ನನ್ನ ಮಗನಿಗೆ ಯೂಸ್ ಮಾಡಿದ್ದೇನೆ. ಅದಾದಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಬಿಕಾಸ್ ಮಕ್ಕಳು ಅಂತ ಅಂದಮೇಲೆ ನಾವು ಒಂದ್ಸಲಿ ಟ್ರೈ ಮಾಡಿದ್ದೇನೆ, ಅದಾದಮೇಲೆ ರಿಸಲ್ಟ್ ಚೆನ್ನಾಗಿದೆಯಾ ಏನು ಅಂತ ಆಮೇಲೆ ನಿಮಗೆ ರಿವ್ಯೂ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಕೂಡ ನನ್ನ ಮಗನಿಗೆ ಯೂಸ್ ಮಾಡಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಬೇರೆ ಒಂದು ಪ್ರಾಡಕ್ಟ್ಗಳೆಲ್ಲ ನಾನು ಹೇಳಬೇಕಂತಂದರೆ ಸಪ್ರೇಟಾಗಿ ಶ್ಯಾಂಪು ಅಥವಾ ನಾವೇನಾದರೂ ಸೋಪ್ನ ತೊಗೊಂಡು ಮಕ್ಕಳಿಗೆ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಸೋಪೆಲ್ಲ ಆದರೆ ಅಷ್ಟು ಹೈಜೀನ್ ಇರೋದಿಲ್ಲ. ಬಟ್ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಅಂದರೆ ಇದರಲ್ಲಿ ಒಂದು ಪಂಪ್ ಕೊಟ್ಟಿರ್ತಾರೆ. ನಮಗೆ ಎಷ್ಟು ಪ್ರಾಡಕ್ಟ್ ಬೇಕೋ ಅಷ್ಟನ್ನು ನಾವು ಪಂಪ್ ಮಾಡಿ ದೆನ್ ಅದಾದಮೇಲೆ ಯೂಸ್ ಮಾಡ್ಕೊಳ್ಬೋದು. ಸೊ ಹೈಜೀನ್ನ ಮೇಂಟೈನ್ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಬಂದುಬಿಟ್ಟು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆಯೇ ಮಮಾರ್ತ್ ವೆಬ್ಸೈಟ್ನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನೀವು ನನ್ನ ಕೂಪನ್ ಕೋಡ್ನ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಇವಾಗ ನಾನು ಯೂಸ್ ಮಾಡ್ತಿರೋ ಅಂಥದ್ದು ಮಮಾರ್ತ್ ಬೇಬಿ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಫ್ರಾಗ್ರೆನ್ಸ್ ಕೂಡ ಅಷ್ಟೇ ತುಂಬಾ ಮೈಲ್ಡ್ ಆಗಿದೆ. ಬೆಳಗ್ಗೆ ಸ್ನಾನ ಮಾಡಿಸಿ ನಾನು ಬಾಡಿ ಲೋಷನ್ ಅಪ್ಲೈ ಮಾಡಿದೆ ಅಂತ ಅಂದರೆ ಇನ್ನು ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ದಾಗ್ಲೇ ನಾನು ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದಿದ್ದು. ತುಂಬಾ ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು. ಆವಾಗ ನಾವು ಮಾಯ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಬಂದುಬಿಟ್ಟು ಇದರಲ್ಲೂ ಕೂಡ ಪಂಪ್ ಬರುತ್ತೆ. ಸೊ ನಾವು ಎಷ್ಟು ಪ್ರಾಡಕ್ಟ್ ಬೇಕೋ ಅಷ್ಟನ್ನು ಪಂಪ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಮಮಾರ್ತ್ ಬೇಬಿ ಮಿಲ್ಕಿ ಸಾಫ್ಟ್ ಪ್ರಾಡಕ್ಟ್ಸ್ನ ಅಂದರೆ ಬಾಡಿ ಲೋಷನ್ ಆಗಿರ್ಬೋದು ಅಥವಾ ಹೆಡ್ ಟು ಟೋ ವಾಶ್ ಆಗಿರ್ಬೋದು ನಾವು 0+ ಇಯರ್ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಸೊ ನೀವು ಈ ಒಂದು ಪ್ರಾಡಕ್ಟ್ನ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ಪರ್ಪಲ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಮಮಾರ್ತ್ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ. ಹಾಗೆಯೇ ನೀವೇನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಮಮಾರ್ತ್ ಅವರು ನಿಮ್ಮ ಹೆಸರಿನಲ್ಲಿ ಒಂದು ಗಿಡನ ಕೂಡ ನಾಡ್ತಾರೆ. ಸೊ ಆ ಒಂದು ಗಿಡನ ಜಿಯೋ ಲೊಕೇಶನ್ ಆಗಿರ್ಬೋದು ಅಥವಾ ಒಂದು ಸ್ಪೀಸಸ್ ಆಗಿರ್ಬೋದು ಅದನ್ನು ಕೂಡ ಅವರು ನಿಮಗೆ ಮೇಲ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲ ಇವಾಗ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವು ಯಾವುದಾದ್ರೂ ಸ್ಟೋರ್ಸಲ್ಲಿ ಮಮಾರ್ತ್ ಪ್ರಾಡಕ್ಟ್ನ ಫೈಂಡ್ ಮಾಡಿದ್ರಿ ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾವಾಗಲೂ ಕೂಡ ಕೆಲಸ ಬೇಗನೆ ಶುರು ಆಗೋಗ್ಬಿಡ್ತಾ ಇತ್ತು ಮೋಲ್ಡ್ ಆದಮೇಲೆ. ಬಟ್ ಈ ಸರಿ ಒಂದು ಸ್ವಲ್ಪ ಲೇಟೇ ಆಯಿತು. ಗೊತ್ತಿಲ್ಲ ಯಾಕೆ ಅಂತ, ಕಾರಣಾಂತರಗಳಿಂದ ಡಿಲೇ ಆಗ್ತಾನೇ ಇತ್ತು. ಅದೇನೋ ಒಂಥರ ಕೆಲಸ ಮಾಡಿಸ್ಬೇಕು ಅಂತಂದರೆ ಲೇಬರ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ ಅಂತ ಮೇಸ್ತ್ರಿ ಹೇಳೋರು. ಅಂದರೆ ಬೇರೆ ಕಡೆ ಕೆಲಸ ಒಪ್ಕೊಂಬಿಟ್ಟಿದ್ದೀವಿ, ಅಲ್ಲಿ ಕಂಪ್ಲೀಟ್ ಆದಮೇಲೆ ಬಂದುಬಿಟ್ಟು ನಿಮ್ಮ ಕೆಲಸನ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ನಮಗೆ ಇಲ್ಲಿ ಯಾಕೆ ಈ ಥರ ಹಿಂಗೆ ಡಿಲೇ ಆಗ್ತಾನೇ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಮಧ್ಯದಲ್ಲಿ ನನಗೂ ಒಂದು ಸ್ವಲ್ಪ ಹುಷಾರು ತಪ್ಪಿಟ್ಟಿತ್ತು. ಗೊತ್ತಿಲ್ಲ ನನಗೆ ಯಾಕೆ ಏನು ಅಂತ. ಬಟ್ ಮನೆ ಕನ್ಸ್ಟ್ರಕ್ಷನ್ ಅಂತ ಶುರು ಮಾಡಿದ್ಮೇಲಿಂದ ತುಂಬಾ ಹುಷಾರು ತಪ್ತಾ ಇದ್ದೀನಿ. ಅದು ಮೋಸ್ಟ್ಲಿ ಡಸ್ಟಿಗಾಗಿರ್ಬೋದು. ಸೊ ಆ ಒಂದು ವಾತಾವರಣ ನನಗೂ ಕೂಡ ಅಡ್ಜಸ್ಟ್ ಆಗ್ತಾಯಿಲ್ಲ.
ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲಸದ ಪಾಡಿಗೆ ಕೆಲಸ ನಡೀತಾನೆ ಇರುತ್ತೆ. ಹಾಗೆಯೇ ಕೆಲಸ ಕೂಡ ಮಾಡಿಸ್ಲೇಬೇಕು. ನಾನಿಲ್ಲಿ ಸೈಟ್ ಹತ್ರ ಕೂಡ ಬರಲೇಬೇಕು. ಬಿಕಾಸ್ ಇಲ್ಲಿ ನಮ್ಮದು ಕೆಲವೊಂದಷ್ಟು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗಿದ್ದಾವೆ. ಫಸ್ಟೆಲ್ಲ ಬಂದುಬಿಟ್ಟು ಇಂಜಿನಿಯರ್ ಹಾಕೊಟ್ಟಿದ್ದ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಹೋಗ್ತಾಯಿತ್ತು. ಬಟ್ ಅವರು 3 ಬಾಗಿಲನ್ನ ಒಂದೇ ರೋ ಅಲ್ಲೇ ಕೊಟ್ಟಿದ್ದರು. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಆ ಥರ ಬರೋಂಗಿಲ್ಲ ಬಾಗಿಲು ಅಂತ. ಸೊ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಸಿದ್ವಿ. ನನ್ನ ಫ್ರೆಂಡ್ ಸೌಂದರ್ಯ ಅಂತ ಇದ್ದಾರೆ ಯೂಟ್ಯೂಬರ್, ಅವರೇ ಅದನ್ನು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಕೊಟ್ಟರು. ಅವ್ರ ಪ್ಲ್ಯಾನ್ ಪ್ರಕಾರನೇ ಇವಾಗ ನಾವು ಇಲ್ಲಿ ರೂಮ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೋ ಅಂಥದ್ದು. ಸೊ ಒಂದು ದಿನ ಒಂದು ಕಾಲಮ್ ಬಾಕ್ಸ್ ಹಾಕೊಂಡ್ರೆ ಇನ್ನೊಂದು ದಿನ ಗೋಡೆ ಕಟ್ಕೊಳ್ಳೋದು, ಈ ರೀತಿಯಾಗೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾಯಿದ್ರು. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ತಮಾಷೆಗಳೆಲ್ಲ ಇರ್ತವೆ ಸೈಟ್ ಹತ್ರ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಅಂತ ನೀವು ಕೂಡ ನೋಡ್ಬೋದು. ಮೇಸ್ತ್ರಿ ಅಂಕಲ್ ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಎಲ್ಲಿ ಬರುತ್ತೆ, ಆದರೂ ಯೋಚನೆ ಆಗುತ್ತೆ. ಯಾವುದೋ ಯೋಚನೆ ಅದ ಅಲ್ವಾ ಮಾಸ್ತ್ರ? ಯಾವುದೋ ಯೋಚನೆ. ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಇವಾಗ ಪಿಲ್ಲರೆಲ್ಲ ಹಾಕಿ ಅದಾದಮೇಲೆ ಆಲೋ ಬ್ಲಾಕ್ ಎಲ್ಲ ತೊಗೊಳ್ತಾ ಇದ್ದಾರೆ. ಸರಿ ಇನ್ನೇನು ಊಟಕ್ಕೆ ಹೋದ್ರು ಅವ್ರು ಬರೋವರೆಗೂ ನಾನು ಕೂಡ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ. ಇಲ್ಲಾಂದರೆ ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡ್ತೀನಿ, ಇಲ್ಲ ನಮ್ಮ ಅಜ್ಜಿಗೆ ಕಾಲ್ ಮಾಡ್ತೀನಿ. ಈ ರೀತಿಯಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ. ಇವಾಗ ನನ್ನ ತಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಅವ್ನು ಬಂದರೆ ಒಂದು ಸ್ವಲ್ಪ ನನಗೆ ಒಬ್ಬಳೇ ಇದ್ದೀನಿ ಅಂತ ಅನ್ಸೋದಿಲ್ಲ, ಹೇಗೋ ಬೇಗ ಬೇಗ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಸೊ ಅಡುಗೆ ಮನೆಯಿಂದ ನೋಡ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. ಒಂಥರ ತುಂಬ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು ನಾನು. ಯಾವಾಗ ಬಂದು ನಾವು ಈ ಒಂದು ಮನೆಯಲ್ಲಿ ಇರ್ತೀವಿ ಅಂತ ಕಾಯ್ತಾ ಇದ್ದೀನಿ. ಸೊ ಒಂಥರ ನಮ್ಮ ಕನಸಿನ ಮನೆಯಲ್ಲಿ ಇರೋಕ್ಕೆ ಒಂಥರ ಖುಷಿ ಅಲ್ವಾ. ಅದಂತೂ ನನಗೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಕಟ್ಟುವಾಗ ನನಗೆ ಅಷ್ಟೊಂದು ಅನ್ನಿಸ್ತಾನೇ ಇರಲಿಲ್ಲ. ಬಿಡು ಮನೆ ಹತ್ರ ಹೋಗಬೇಕು ಅಂತ ಬರ್ತಿದ್ದೆ. ಬಟ್ ಇವಾಗ ನನಗೇನೋ ಒಂಥರ ಖುಷಿ ಇಲ್ಲಿಗೆ ಬರೋದಕ್ಕೆ. ಹಾಗೆ ಬೇಗ ಬೇಗ ಎಲ್ಲ ಕೆಲಸಗಳು ಕೂಡ ಚೆನ್ನಾಗಾದರೆ ಖುಷಿ ಅಲ್ವಾ, ಅಷ್ಟೇ. ಕೆಲವೊಮ್ಮೆ ನಾನು ಅದೇ ಅನ್ಕೊತಾ ಇರ್ತೀನಿ, ಇಲ್ಲಿ ಬಂದ್ಬಿಡ್ತೀನಿ, ಬಿಸಿಲು ಹೆವಿ ಇರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಬಟ್ ಆಲ್ಸೋ ಛತ್ರಿ ಇಟ್ಕೊಂಡು ಹೆಂಗೋ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಕೊಂಡಿರ್ತೀನಿ. ಇನ್ನೇನು ಕೆಲಸದವರು ಕೂಡ ಬರ್ತಾರೆ, ಅವರೆಲ್ಲ ಊಟಕ್ಕೆ ಹೋಗಿದ್ದಾರಲ್ವ. 2 ಗಂಟೆಯಿಂದ 3 ಗಂಟೆವರೆಗೂ ಊಟಕ್ಕೆ ಹೋಗ್ತಾರೆ. 3 ಗಂಟೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ. ಇವತ್ತು ಒಂದು ಸೈಡ್ ನೆನ್ನೆ ಎಲ್ಲ ಕಾಲಮ್ ಹಾಕ್ಕೊಂಡಿದ್ರು, ಇವತ್ತು ಗೋಡೆ ಕಟ್ಕೊತಾರೆ ಒಂದು ಸೈಡು. ಸೊ ಈ ಕಡೆ ಇವತ್ತು ಹಾಕಿದ್ದಾರೆ. ಬಿಕಾಸ್ ತುಂಬ ಮೇಲೆ ತನಕ ಇದನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಕಾಲಮ್ ಬಾಕ್ಸ್ ಅಂತ ಹೇಳಿಬಿಟ್ಟು ಬರೀ 10 ಕಾಲಮ್ ಬಾಕ್ಸ್ನ ತೊಗೊಂಡು ಬಂದಿದ್ರು. ಅದನ್ನೇ ಇವತ್ತು ಈ ಕಡೆ ಹಾಕಿದ್ದಾರೆ, ನೆನ್ನೆ ಆ ಕಡೆ ಹಾಕಿದ್ರು. ಸೊ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ. ಪಾಪ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ. ಹಾಗೆಯೇ ಇನ್ನೊಂದು, ನಾನು ನಾಳೆ ವಾಸ್ಕಲ್ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಏನು ವಿಶೇಷ ಅಂತಂದರೆ ರಥಸಪ್ತಮಿ ಇದೆ. ಸೊ ದಟ್ ನಮಗೂ ಕೂಡ ಒಳ್ಳೆಯದು ಅಂತ ಅನ್ನಿಸ್ತು, ಅಂದರೆ ನನಗೆ ಆ ದಿನ ಒಳ್ಳೆಯದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಸರಿ ನಾಳೆನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಇಲ್ಲಿ ದೇವ್ರ ಮನೆ ಕೂಡ ಕಟ್ಟಿಸ್ಬೇಕಾಗಿದೆ, ನಾವು ಇನ್ನೂ ಕೂಡ ಕಟ್ಟಿಲ್ಲ. ಸೊ ಅದನ್ನು ಕೂಡ ಹಾಗೆ ಕಟ್ಸೋಣ ನಾಳೆನೇ, ಅದು ಕೂಡ ವಾಸ್ಕಲ್ ನಾಳೆನೇ ಇಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಅಂದ್ಕೊಂಡು ಬರ್ತಾಯಿದೆ, ಒಳ್ಳೆ ದಿನ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು. ಹೇಗಿದ್ರು ನಾಳೆ ರಥಸಪ್ತಮಿ ಇರೋದ್ರಿಂದ ಮೇನ್ ವಾಸ್ಕಲ್ ಹಾಗೆಯೇ ದೇವ್ರ ಮನೆ ವಾಸ್ಕಲ್ ಕೂಡ ಇಡಿಸ್ಬಿಟ್ಟು ಅದನ್ನು ಕಟ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಯೋಚನೆ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಈ ರೀತಿಯಾಗಿದೆ. ಆಮೇಲೆ ಬನ್ನಿ ಇವಾಗ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನನ್ನ ತಮ್ಮನೂ ಕೂಡ ಇವಾಗ ಬಂದ. ಆಮೇಲೆ ನನ್ನ ತಂಗಿ ಕೂಡ ಬಂದಿದ್ಲು. ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ. ಆಮೇಲೆ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ವ್ಲಾಗೇ ಮಾಡಿರಲಿಲ್ಲ ನಾನು. ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆದರೂ ಅಟ್ಲೀಸ್ಟ್ ತೊಗೊತಾ ಇದ್ದೆ. ಬಟ್ ನೆನ್ನೆ ನಾನು ಏನೂ ವ್ಲಾಗ್ ಮಾಡಲಿಲ್ಲ. ಸೊ ಈ ರೀತಿಯಾಗಿ ನನಗೊಂದು ಸ್ವಲ್ಪ ಭಯ, ಇಲ್ಲೆಲ್ಲ ಮಧ್ಯದಲ್ಲಿ ಓಡಾಡೋಕ್ಕೆ ಯಾವುದಾದ್ರೂ ಬಿದ್ದೋಗ್ಬಿಟ್ರೆ ಅಂತ. ಪಪ್ಪ ಯೂಶ್ವಲಾಗಿ ಆಫೀಸ್ ಮುಗಿಸ್ಕೊಂಡು ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ನಡೀತಾ ಇದ್ದರೆ ಇಲ್ಲಿ ಸೈಟ್ ಹತ್ರನೇ ಬರ್ತಾರೆ. ಸೊ ಇಲ್ಲಿ ಏನೆಲ್ಲ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಯಾವ ರೀತಿ ಪ್ಲ್ಯಾನ್ ಬಂದಿದೆ ಅಂತೆಲ್ಲ ನೋಡಿಕೊಂಡು ಹೋಗ್ತಾರೆ. ನಮ್ಮಪ್ಪ ಪ್ಲ್ಯಾನ್ ತೋರಿಸಿರ್ತೀನಿ, ಬಟ್ ಆಲ್ಸೋ ಒಂದೊಂದು ಸಲ ಹೇಳ್ತಿರ್ತಾರೆ ನಾನು ಪ್ಲ್ಯಾನೇ ನೋಡಿಲ್ಲ, ನಂಗೆ ಅದು ನೆನಪು ಕೂಡ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ ಆಮೇಲೆ ಅಪ್ಪನ ಕೂಡ ಕರ್ಕೊಂಡು ಬಂದಿದ್ದರು. ಆಮೇಲೆ ಅಪ್ಪನ ಕೂಡ ಹುಷಾರಾಗಿ ಇಟ್ಕೊಂಡು ನಿಲ್ಲಿಸ್ಕೊಂಡಿದ್ದೀನಿ. ಅವನದು ಒಂಥರ ಭಯ. ನನಗೇನು ಗೊತ್ತಾ, ಇಲ್ಲಿ ಸುತ್ತ ಗೋಡೆ ಆಗಿಬಿಟ್ರೆ ಅಷ್ಟೊಂದು ಭಯ ಅಂತ ಅನಿಸಲ್ಲ. ಸುತ್ತ ಗೋಡೆ ಆಗೋವರೆಗೂ ನನಗೇ ಕೆಳಗಡೆ ನೋಡೋದಕ್ಕೆ ಭಯ ಅಂತ ಅನಿಸುತ್ತೆ. ಅವತ್ತು ಆದಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇವಾಗ ಆಲ್ರೆಡಿ ಸಂಜೆ ಕೂಡ ಆಗಿದೆ. ನಮ್ಮಪ್ಪ ನನ್ನ ತಮ್ಮ ಇಬ್ಬರು ಕೂಡ ಬಂದಿದ್ದರು ಅಪ್ಪನ ಕರ್ಕೊಂಡು. ಸೊ ನಾನು ಕೂಡ ಮನೆಗೆ ಹೊರಡ್ತೀನಿ. ಇನ್ನೇನು ಜೀವನ್ ಬರ್ತಾರೆ ಅಂತ ಕಾದೆ, ಅವರು ಬರಲಿಲ್ಲ. ಸರಿ ಇನ್ನೇನು ನೆಕ್ಸ್ಟ್ ಇದೆ ವಾಸ್ಕಲ್ ಪೂಜೆ ಮಾಡ್ತಿದ್ದೀವಿ ಅಲ್ಲ. ಸೊ ಅವತ್ತಿನ ದಿನವೇ ಜೀವನ್ ಅಲ್ಲೆಲ್ಲ ಏನು ಕೆಲಸ ನಡೆದಿದೆ ಅಂತ ನೋಡ್ತಾರೆ ಅಂದ್ಕೊಂಡು ಸರಿ ಅಂತ ವಾಪಸ್ ಮನೆಗೆ ಬಂದೆ. ನಾನು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿದಾಯಿತು. ವಾಸ್ಕಲ್ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲನೂ ನಾನು
ಹಿಂದಿನ ದಿನವೇ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬಂದಿದ್ದೆ. ಅವತ್ತಿನ ದಿನ ಏನು ಶಾಪಿಂಗ್ ಮಾಡಬೇಕು ಅನ್ನೋ ಥರ ಏನಿರಲಿಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಲೇಬರ್ಸ್ ಕೂಡ ಬರಬೇಕು ಅಲ್ವಾ, ಆಗೋದಿಲ್ಲ. 9 ಗಂಟೆಯಿಂದ ರಾಹುಗಾಲ ಏನೋ ಇತ್ತು. ಹಾಗಾಗಿ ನಾವು 9 ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀವಿ, ತೊಂದರೆ ಏನಿಲ್ಲ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಮೇಸ್ಟ್ರಿ ಅಂಕಲ್ ಹಾಗೆಯೇ ಜೀವನ್ ಇಬ್ಬರೂ ಕೂಡ ವಾಸ್ಕಲ್ನ ತೊಗೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಪಪ್ಪನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಪ್ಪನಿಗೆ ಹಿಂದಿನ ದಿನ ಸ್ವಲ್ಪ ಕಾಲು ಗಾಯ ಕೂಡ ಆಗಿತ್ತು. ನನಗೊಂಥರ ಭಯ ಅಂತ ಹೇಳ್ಬೋದು. ಸೊ ಲೇಬರ್ಸ್ ಇದ್ದರೆ ಅವ್ರಿಗೊಂದು ಗ್ರಿಪ್ ಇರುತ್ತೆ, ಯಾವ ರೀತಿ ಅದನ್ನು ತೊಗೊಂಡು ಹೋಗಬೇಕು ಅಂತ ಗೊತ್ತಿರುತ್ತೆ. ಅವರು ಹೆಂಗೋ ಮಾಡ್ಕೊತಾರೆ. ಬಟ್ ಪಪ್ಪನೂ ಜೀವನ್ಗೂ ಅದು ಅಭ್ಯಾಸ ಇಲ್ಲ. ಒಂದು ಸ್ವಲ್ಪ ಮೇಸ್ತ್ರಿಗೆ ಹೆಲ್ಪ್ ಮಾಡಿಕೊಟ್ರು, ಅವರು ಕೂಡ ತೊಗೊಂಡು ಹೋದರು ಮೇಲ್ಗಡೆ. ಇವಾಗ ಅದನ್ನು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಲ್ವಾ, ಅಲ್ಲಿ ವಾಸ್ಕಲ್ನ ಕೂರಿಸ್ತಾ ಇದ್ದಾರೆ. ಆ್ಯಕ್ಚುಲಾಗಿ ನಾವು ವಾಸ್ಕಲ್ನ ಮುಂಚೆನೇ ಇಟ್ಟು ಪೂಜೆ ಮಾಡಬೇಕಾಗಿತ್ತು, ಅಂದರೆ ಗೋಡೆ ಕಟ್ಟೋದಕ್ಕೂ ಮುಂಚೆನೇ. ಬಟ್ ಆವಾಗ ಏನಂತಂದರೆ ಶೂನ್ಯ ಮಾಸ ಇತ್ತು. ಆವಾಗಿನ ಟೈಮಲ್ಲಿ ನಮ್ಮ ಪೂಜಾರಿ ಅಂಕಲ್ನ ಕೇಳಿದ್ದಕ್ಕೆ ಅವರು ಬೇಡ ಅಂತ ಹೇಳಿದ್ರು. ಸರಿ, ಇನ್ನೇನು ಒಂದು ಒಳ್ಳೆಯ ದಿನ ನೋಡಿಕೊಂಡು ಆಮೇಲೆ ಅವೆಲ್ಲ ಹೊತ್ತುಗಳಿಗೆ ಅಂತೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಹೊಸ್ತಲು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾರಿಗಾನ ಆಗಲಿ ಅಲ್ವಾ, ಅದು ಒಂದು ಮನೆ ಪೂಜೆ, ಹೊಸ್ತಲು ಪೂಜೆ ಅಂತ ಅಂದ್ರೆ ಒಂಥರ ಖುಷಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನನಗೂ ಕೂಡ ನಾನು ಯಾವಾಗಲೂ ಕೂಡ ಅನ್ಕೊತಾ ಇದ್ದೆ, ನಾವು ಯಾವಾಗ ಮನೆ ಕಟ್ತೀವಿ ಅಂತ. ಬಟ್ ಫೈನಲಿ ನಮ್ಮ ಮನೆ ಹೊಸ್ತಲು ಪೂಜೆ ಮಾಡೋವಾಗ ಒಂಥರ ಖುಷಿ ಇದೆಯಲ್ಲ, ಅದು ಬೇರೆ ಅಂತಲೇ ಹೇಳ್ಬೋದು. ಪಾಯ ಪೂಜೆ ಮಾಡೋವಾಗ ಒಂಥರ ಖುಷಿ, ಆದರೆ ಹೊಸ್ತಲು ಪೂಜೆ ಮಾಡುವಾಗ ಇನ್ನೊಂಥರ ಖುಷಿ. ಎಲ್ಲ ಚೆನ್ನಾಗಾಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ದೇವರಲ್ಲಿ ಬೇಡ್ಕೊಂಡು ನಾವು ಈ ಒಂದು ಪೂಜೆನ ಮಾಡ್ತೀವಿ. ಯಾರ ಕೆಟ್ಟ ಕಣ್ದೃಷ್ಟಿನೂ ಬೀಳ್ದಲೇ ಇರಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಬೇಡ್ಕೊಂಡು ಪೂಜೆನ ಮಾಡ್ತಿರ್ತೀವಿ. ಏಕೆಂತಂದರೆ ಮನೆ ಕಟ್ಟುವಾಗ ಕಷ್ಟ ಸುಖ ಎಲ್ಲನೂ ಕೂಡ ಇದ್ದೇ ಇರುತ್ತೆ. ಹಾಗೆಯೇ ನಮಗೆ ಶಬಾಷ್ ಅನ್ನೋರು ಇರ್ತಾರೆ, ಹಾಗೆಯೇ ತೆಗಳೋರು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ಪ್ಲ್ಯಾನಿಂಗ್ನ ಒಪ್ಕೊಳ್ಳಲ್ಲ. ಹಾಗೆಯೇ ಎಲ್ರಿಗೂ ಕೂಡ ನಮ್ಮನೆ ಇಷ್ಟ ಆಗಲೇಬೇಕು ಅನ್ನೋ ಥರನೂ ಏನೂ ಇರೋದಿಲ್ಲ ಅಲ್ವಾ. ಸೊ ನಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಸ್ವಲ್ಪ ತುಂಬಾ ಗೊತ್ತಿದೆ ಅಂತನೂ ಅಲ್ಲ, ನಮ್ಗೆ ಯಾವ ರೀತಿ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿದ್ದಾರೆ, ಆಮೇಲೆ ಅದರಲ್ಲೊಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ನಾವೇನಾದ್ರು ಚೇಂಜಸ್ ಮಾಡಿಕೊಂಡು ಮನೇನ ಬಿಲ್ಡ್ ಮಾಡಿದ್ದೀವಿ. ನಮ್ಮ ಕನಸಿನ ಮನೆ ಇಷ್ಟು ಚೆನ್ನಾಗಿ ಬಿಲ್ಡ್ ಆಗ್ತಾಯಿದೆ ಅಂತ ನೋಡೋದಕ್ಕೇ ಒಂಥರ ಖುಷಿಯಾಗತ್ತೆ. ಆದಷ್ಟು ಬೇಗ ಏನೆಲ್ಲ ಆಗಬೇಕು ಮನೆ ಕೆಲಸದಲ್ಲಿ ಎಲ್ಲನೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲದಂತೆ ನಿರ್ವಿಘ್ನವಾಗಿ ಕೆಲಸಗಳನ್ನೆಲ್ಲ ನಡೀಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ. ಹೀಗೆ ಪೂಜೆ ಮಾಡುವಾಗ ಲೇಬರ್ಸ್ ಕೂಡ ಬಂದರು. ಅವ್ರಿಗೂ ಕೂಡ ಕರೆದಿದ್ದೆ ನಾನು ಬನ್ನಿ ಅಂತ ಅಂದ್ಬಿಟ್ಟು. ಇಲ್ಲಿ ನಮ್ಮನೆ ನಿಯರ್ ಬೈ ಯಾರೆಲ್ಲ ಲೇಬರ್ಸ್ ಇದ್ದಾರಲ್ಲ ಅವ್ರನ್ನ ಕರೆದಿದ್ದೆ. ಅದರಲ್ಲಿ ಒಬ್ಬರು ಮಾತ್ರನೇ ಬಂದಿದ್ದರು. ಮುಂಚೆ ನಾನು ಕೆಳಗಡೆ ಮನೆ ವಾಸ್ಕಲ್ ಪೂಜೆ ಮಾಡೋವಾಗ ಒಂದಿಬ್ಬರು ಬಂದಿದ್ದರು. ಬಟ್ ಈ ಸರಿ ಬಂದು ಮೇಸ್ತ್ರಿ ಜೊತೆಗೆ ಒಬ್ಬರೇ ಲೇಬರ್ ಇದ್ದಿದ್ದು. ಸೊ ಒಂಥರ ಖುಷಿ ಅಂತ ಹೇಳ್ಬೋದು ನಮ್ಮನೆ ಪೂಜೆ ಮಾಡೋದಕ್ಕೆ. ಹಾಗೆಯೇ ಒಂಥರ ಆ ಫೀಲಿಂಗೇ ಬೇರೆ ಅಂತ ಹೇಳ್ಬೋದು. ಯಾವಾಗ ಮತ್ತೆ ನಾವು ಇನ್ನೊಂದು ಮನೆ ಕಟ್ತೀವಿ ಅನ್ನೋದು ನಿಜ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಕಟ್ಟಿರೋ ಮನೆ ತುಂಬ ಖುಷಿಯಾಗಿ ನಾನು ಪೂಜೆ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ. ಇಷ್ಟಪಟ್ಟು ಮಾಡ್ತಾಯಿದ್ದೀವಿ ಈ ಒಂದು ಕನಸಿನ ಮನೆನ. ತುಂಬಾ ಸ್ಯಾಕ್ರಿಫೈಸ್ ಮಾಡಿರೋದು ಇದೆ, ಹಾಗೆಯೇ ತುಂಬ ಕಷ್ಟಪಟ್ಟಿರೋದು ಕೂಡ ಇದೆ. ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮ ಬಂದಿಲ್ವಾ ಅಂತ. ಕೆಲವೊಮ್ಮೆ ಅಮ್ಮ ಬರೋ ಹಾಗಿರಲಿಲ್ಲ, ಸೊ ಬರ್ತಾ ಇರಲಿಲ್ಲ. ಹಾಗೆಯೇ ಇವಾಗ ಬಂದು ನಮ್ಮಮ್ಮ ಬಂದಿದ್ದಾರೆ, ಒಂಥರ ಖುಷಿ ಅಂತ ಹೇಳ್ಬೋದು. ಫೈನಲಿ ನಾನು ನಮ್ಮ ಮನೆ ಹೊಸ್ತಲು ಪೂಜೆ ಮಾಡುವಾಗ ನಮ್ಮಪ್ಪ ಇಬ್ಬರು ಕೂಡ ಬಂದ್ರಲ್ಲ ಅಂತ. ಹೊಸ್ತಲು ಪೂಜೆ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಜೀವನ ಅಪ್ಪು 3 ಜನ ಕೂಡ ಪೂಜೆ ಮಾಡ್ತಾಯಿದ್ದೀವಿ.
ಹಾಗೆಯೇ ಒಬ್ಬರು ವೀವರ್ ಕೇಳಿದರು, ನೀವು ಮೋಲ್ಡಿಗೆ ಏನೆಲ್ಲ ಹಾಕ್ತೀರಾ ಸಾಮಗ್ರಿಗಳನ್ನ, ಅಂದರೆ ಚಿನ್ನ ಬೆಳ್ಳಿ ಅದರ ಏನೆಲ್ಲ ಹಾಕ್ತೀರಾ ಅಂತ ಅಂದ್ಬಿಟ್ಟು. ಜ್ಯುವೆಲರಿ ಶಾಪ್ನಲ್ಲಿ ಒಂದು ಬಾಕ್ಸ್ ಸಿಗುತ್ತೆ, ನವರತ್ನ ಬಾಕ್ಸ್ ಅಂತ. ಸೊ ನೀವು ಅದನ್ನು ಕೂಡ ತೊಗೊಳ್ಬೋದು, ಇಲ್ಲ ಅಂತ ಅಂದರೆ ಒರ್ಜಿನಲ್ಲೇ ತೊಗೊಳ್ಬೋದು. ಒಂದು ಚಿಕ್ಕ ಚಿನ್ನದ ಪೀಸು, ಆಮೇಲೆ ಬೆಳ್ಳಿ, ಆಮೇಲೆ ತಾಮ್ರ, ಹಿತ್ತಾಳೆ, ಇದನ್ನು ನಾನು ಫಸ್ಟು ಪುಟ್ಟಿಂಗಿಂದ ಹಿಡ್ದು ಟಿಲ್ ಇವಾಗಿನವರೆಗೂ ನಾನು ಮೋಲ್ಡ್ ಹಾಕೋವಾಗ ವಾಸ್ಕಲ್ ಪೂಜೆ ಎಲ್ಲದಕ್ಕೂ ಕೂಡ ಹಾಕಿದ್ದೀನಿ. ಹಾಗೆಯೇ ಇವತ್ತು ಪೂಜೆ ಮಾಡಿದಾದಮೇಲೆ ನಾನು ಕುಬೇರನ ವಾಹನ ಮಂಗುಸಿನ ಕೂಡ ನೋಡಿದೆ. ಅದೊಂಥರ ಶುಭ ಸಂಕೇತ ಅಂತ ಕೂಡ ಹೇಳ್ತಾರೆ. ಸೊ ನನಗೂ ಕೂಡ ಅದು ನಿಜ ಅಂತಲೇ ಅನ್ನಿಸ್ತು. ಯಾಕಂದರೆ ನಾನು ಅದನ್ನು ನೋಡಿದಾಗೆಲ್ಲ ನನಗೊಂಥರ ಪಾಸಿಟಿವ್ನೆಸ್ ಅಂತ ಅನಿಸುತ್ತೆ. ಅವತ್ತೇನಾದರೂ ಒಂದು ಒಳ್ಳೇದಾಗೇ ಆಗುತ್ತೆ. ಸೊ ಅವತ್ತು ಕೂಡ ನಾನು ಕುಬೇರನ ವಾಹನ ಮಂಗುಸಿನ ನೋಡಿದೆ. ಹಾಗೆಯೇ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ತೊಗೊಂಡೆ. ಆಮೇಲೆ ಇಲ್ಲಿ ಮೇಲ್ಗಡೆ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿ ಮೇಲ್ಗಡೆ ನಿಮ್ಮದು ಏನು ಪ್ಲ್ಯಾನ್ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಮೇಲ್ಗಡೆ ಬಂದುಬಿಟ್ಟು 2 ರೂಮ್ ಬರುತ್ತೆ, ಕೆಳಗಡೆ ಬಂದುಬಿಟ್ಟು ನಮ್ಮದು ಹಾಲ್, ಹಾಗೆಯೇ ದೇವ್ರ ಮನೆ, ಒಂದು ಕಾಮನ್ ವಾಶ್ರೂಮ್, ಹಾಗೆಯೇ ಅಡುಗೆ ಮನೆ, ಡೈನಿಂಗ್ ಹಾಲ್, ಇಷ್ಟು ಬರುತ್ತೆ. ಸೊ ನಮ್ಮದು ಚಿಕ್ಕ ಸೈಟ್ ಆಗಿರೋದ್ರಿಂದ ನಾವು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ನನಗೆ ತುಂಬ ಜಾಸ್ತಿ ದೊಡ್ಡದಾಗೂ ಇರಬೇಕು ಅಂತ ಅಲ್ಲ, ಹಾಗೆಯೇ ತುಂಬ ಚಿಕ್ಕದಾಗಿ ಆಗಬೇಕು ಅಂತಲೂ ಅಲ್ಲ. ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಏನೇನು ಬರಬೇಕು ಅದೆಲ್ಲ ಪ್ರಾಪರಾಗಿ ಬಂದರೆ ಸಾಕು. ತುಂಬ ಜಾಸ್ತಿ ದೊಡ್ಡದು ಚಿಕ್ಕದು ಆ ಥರ ಎಲ್ಲ ನನಗೇನೂ ಇಲ್ಲ. ಅಚ್ಚುಕಟ್ಟಾಗಿರಬೇಕು ಮನೆ ಅಂತ ಅಂದಮೇಲೆ ಆ ಮನೆ ಒಳಗೆ ಬಂದಿದ್ದ ತಕ್ಷಣ ಆಹಾ ನಮ್ಮ ಮನೆ ಇದು ಅಂತ ಅನ್ನಿಸ್ಬೇಕು. ಆ ಒಂದು ಮನೆಯಲ್ಲಿ ನೆಮ್ಮದಿ ಅನ್ನೋದಿರಬೇಕು. ಸೊ ಇಷ್ಟೇ ನನ್ನ ತಲೆಯಲ್ಲಿರೋದು. ಸೊ ಹೆಂಗಾಗುತ್ತೋ ಹಾಗೆ ಕಟ್ಕೊಳ್ತಾ ಇದ್ದೀವಿ. ಸೊ ಇಷ್ಟೇ, ಇದೇ ನನ್ನ ಕನಸಾಗಿತ್ತು. ಯಾವತ್ತೂ ಅಷ್ಟೇ ನಮ್ಮದು ಅಂತ ಒಂದು ಮನೆ ಆಗುತ್ತಲ್ಲ, ಆವಾಗ ಒಂದು ನೆಮ್ಮದಿನೇ ಬೇರೆ ಅಂತ ಹೇಳ್ಬೋದು. ಸೊ ಇವಾಗ ಆ ಒಂದು ನೆಮ್ಮದಿ ನಂಗೆ ಒಂದು ಚೂರು ಸಿಗ್ತಾ ಇದೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ನಾನು ಈ ಮನೆಗೆ ಬಂದಮೇಲೆ ಕಂಪ್ಲೀಟಾಗಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ಅವತ್ತು ರಥಸಪ್ತಮಿ ದಿನ ಬಂದುಬಿಟ್ಟು ಸೆಂಟ್ರಿಂಗೆಲ್ಲ ಇನ್ನೂ ಬಿಚ್ಚಿರಲಿಲ್ಲ. ಅವತ್ತಿನ ದಿನ ನಾವು ದೇವ್ರ ಮನೆ ವಾಸ್ಕಲ್ ಇಡೋದಕ್ಕಾಗಲಿಲ್ಲ. ಇವತ್ತು ಬಂದು ಬುಧವಾರ ನಾನು ದೇವ್ರ ಮನೆ ವಾಸ್ಕಲ್ನ ಇಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಬುಧವಾರ ಏನೇ ಒಂದು ಪೂಜೆ ಕಾರ್ಯಕ್ರಮ ಮಾಡಿದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಚಿನ್ನ ತೊಗೊಳೋದ್ರಲ್ಲಾಗಿರ್ಬೋದು, ಅಥವಾ ಮನೆ ಪಾಯ ಪೂಜೆ ಆಗಿರ್ಬೋದು, ಅಥವಾ ಏನಾದರೂ ಸೈಟ್ ಖರೀದಿ ಮಾಡ್ತಾ ಇದ್ದೀರಾ, ಮನೆ ಕೊಂಡ್ಕೊತಾ ಇದ್ದೀರಾ ಅಂತಂದರೆ ಬುಧವಾರ ಒಂದು ಶ್ರೇಷ್ಠವಾದ ದಿನ ಅಂತ ಕೂಡ ಹೇಳ್ತಾರೆ. ಸೊ ಅವತ್ತಿನ ದಿನ ನಾನು ಕೂಡ ಪುರೋಹಿತರನ್ನ ಕೇಳಿದ್ದಕ್ಕೆ ಅವ್ರು ಇವತ್ತು ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರು. ಹಾಗಾಗಿ ಹೇಗಿದ್ರು ದೇವ್ರ ಮನೆ ಕಟ್ಕೊಳ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ನಾನು ಒಂದ್ಸರಿ ಕೇಳಿಬಿಡೋಣ ಅಂತ ಫೋನ್ ಮಾಡಿದೆ. ಅವರು ಮಾಡ್ಕೊಳ್ಬೋದು ಅಂತ ಹೇಳಿದ್ರಲ್ಲ, ಸರಿ ಇವತ್ತೇ ಪೂಜೆ ಮಾಡಿಬಿಡೋಣ ಅಂತ ನಾನು ಮೇಸ್ತ್ರಿ ಅಂಕಲ್ನ ಕೇಳಿದಾಗ ಅವರು ಕೂಡ ಓಕೆ ಅಂತ ಹೇಳಿದ್ರು. ಇವಾಗ ಮಧ್ಯಾಹ್ನ ಒಂದು ಟೈಮ್ 11 ಗಂಟೆ 12 ಗಂಟೆ ಹಂಗೆ ಆಗ್ತಾಯಿದೆ. ರಾಹುಗಾಲ ಎಲ್ಲ ನೋಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಪೂಜೆ ಕೂಡ ಮಾಡಿದಾಯಿತು. ಅಲ್ಲಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಒಂದು ಏನಂತ ಅಂದರೆ ಯಾವಾಗಲೂ ನಮ್ಮ ಮನೆಯವ್ರು ಇರ್ತಿದ್ರು, ಬಟ್ ಈ ಒಂದು ಪೂಜೆ ಟೈಮಲ್ಲಿ ನಮ್ಮ ಮನೆಯವ್ರು ಯಾರೂ ಕೂಡ ಇರಲಿಲ್ಲ. ಅವತ್ತು ಕೆಲಸ ನಡೀತಾ ಇತ್ತು. ಕೆಲಸ ನಡೀತಾ ಇರೋವಾಗ ಸರಿ ಪೂಜೆ ಮಾಡಿಬಿಟ್ಟು ವಾಸ್ಕಲ್ ಇಟ್ಬಿಡ್ತೀನಿ ದೇವ್ರ ಮನೆದನ್ನು ಅಂತ ಹೇಳಿದೆ. ಸರಿ ಅಂತ ಪೂಜೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆಯೇ ಕೆಲವೊಬ್ಬರು ವೀವರ್ಸ್ ನಾನು ನೋಡಿರೋ ಹಾಗೆ ರೀಸೆಂಟಾಗಿ ಅಕ್ಷತಾ ಅಂತ ಅವರು ಯಾಕೆ ವ್ಲಾಗ್ ಹಾಕ್ತಾಯಿಲ್ಲ ಅಕ್ಕ ಪ್ಲೀಸ್ ಹಾಕಿ ಅಂತ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ಬಟ್ ನಾನು ವ್ಲಾಗ್ ಮಾಡಬೇಕಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ ಯಾಕೋ ಆಗ್ತಾನೇ ಇಲ್ಲ. ನನಗೆ ಇಲ್ಲಿ ಸದ್ಯಕ್ಕೆ ಕೆಲಸ ಎಲ್ಲ ಮುಗಿಸೋಣ ಅನ್ನೋ ಥರ ಇದೆ. ಅಂದರೆ ಮನೆ ಕೆಲಸ ಏನಿದೆ ಅಂದರೆ ಕನ್ಸ್ಟ್ರಕ್ಷನ್ ಹತ್ರ, ಆ ಕೆಲಸಗಳನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ವ್ಲಾಗ್ ನಾನು ಮಾಡ್ಕೊಳ್ಬೋದು ಫ್ಯೂಚರಲ್ಲಿ ಕೂಡ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ಇವಾಗ ಸದ್ಯಕ್ಕೆ ವ್ಲಾಗ್ ಎಲ್ಲ ಏನೂ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಇನ್ ಫ್ಯೂಚರ್ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಮೇಯ್ನ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿ ಆಗಬೇಕು. ಆ ಕೆಲಸಗಳೆಲ್ಲ ಚೆನ್ನಾಗಿ ಆದರೆ ನನಗೆ ಅಷ್ಟೇ ಸಾಕು ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ನನಗೆಲ್ಲನೂ ಕೂಡ ತಲೆ ಕೆಡಿಸ್ಕೊಳ್ಬೇಕು ಅಂತಂದರೆ ಆಗಲ್ಲ. ಈಗ ಮನೆ ಅಂತ ಅಂದಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾನು ಇಲ್ಲಿ ಸೈಟ್ ಹತ್ರ ಬರಬೇಕು. ಸೈಟ್ ಹತ್ರ ಬಂದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಇರ್ತೀನಿ. ಸೊ ಇಲ್ಲೇ ಇರೋವಾಗ ನಾನು ಏನಂತ ವ್ಲಾಗ್ ಮಾಡ್ಕೊಳಕ್ಕಾಗತ್ತೆ. ಪ್ರತಿದಿನ ನೀವು ಕೂಡ ನೋಡಿದ್ದೇ ರೂಟೀನ ನೋಡಿ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಯಾವ ಥರ ವ್ಲಾಗ್ ಮಾಡೋಕ್ಕಾಗತ್ತೆ, ಇಫ್ ಇನ್ ಕೇಸ್ ಆದರೆ ನಾನು ಮಾಡ್ತೀನಿ, ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಈ ರೀತಿಯಾಗಿ ಡಿಲೇ ಆಗ್ತಾ ಇರುತ್ತೆ. ಫಸ್ಟ್ಲಿ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಸದ್ಯಕ್ಕೆ ನಮ್ಮ ಮನೆಯೇ. ಅದನ್ನು ನಾನು ನೀಟಾಗಿ ಪ್ಲ್ಯಾನ್ ಮಾಡಿ ಏನೂ ಜಾಸ್ತಿ ತಲೆ ಕೆಡಿಸ್ಕೊಳ್ದಂತೆ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆಫ್ಟರ್ ದಟ್ ನಾನು ಯೂಟ್ಯೂಬ್ ಮಾಡ್ಬೋದು. ಬಿಕಾಸ್ ಇಷ್ಟಪಡೋರು ನೀವೆಲ್ಲರೂ ಯಾವತ್ತಿದ್ರೂ ನಾನು ವಿಡಿಯೋ ಹಾಕಿದ್ರೆ ನೋಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಹಾಗಾಗಿ ಅಷ್ಟೇ, ಓವರ್ ಕಾನ್ಫಿಡೆನ್ಸ್ ಅಂತಲೂ ಅಲ್ಲ. ಬಟ್ ನನಗೆ ಬಿಡಬೇಕು ಅಂತಲೂ ನಂಗೆ ಮನಸ್ಸಿಲ್ಲ. ಯಾಕಂದರೆ ಇದನ್ನು ನಾನು ತುಂಬ ವರ್ಷಗಳಿಂದ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಅದನ್ನು ಒಂದೇ ಸಮ ಬಿಡಬೇಕು ಅಂದ್ರೂ ಕೂಡ ಆಗೋದಿಲ್ಲ, ಹಾಗೆಯೇ ಬಿಡೋದು ಕೂಡ ಇಲ್ಲ. ಹೇಗಾಗುತ್ತೋ ಹಾಗೆ ಆದಾಗ ಒಂದೊಂದು ವಿಡಿಯೋ ಹಾಕ್ತೀನಿ.
ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸೊ ಸದ್ಯಕ್ಕೆ ನಮ್ಮ ಮನೆ ಪ್ಲ್ಯಾನಿಂಗ್ ಎಲ್ಲ ಯಾವ ರೀತಿಯಾಗಿ ಬಂದಿದೆ, ಏನೆಲ್ಲ ಆಯಿತು ಇಲ್ಲಿವರೆಗೂ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.